ಸರಿ, ಎಡಗೈ ಮತ್ತು ಬಲಗೈ ಸಮುದಾಯಗಳು ಅಂದಾಗ ಒಂದು ಗೊಂದಲ ಅನ್ನೋ ಸೃಷ್ಟಿಯಾಗಿದೆ. ಈಗ ನೋಡಿ, ಅವಕಾಶ ಇದೆ. ಈಗ ನ್ಯಾಯಾಲಯವೇ 56% 50 ಇಳಿಸಿದ್ರು ನೀವು ಅಲ್ಲಿ ಮತ್ತೆ ಎಗೇನ್ 17ರಿಂದ 15 ಅಂತ ಒಂದು ಕ್ಲಾರಿಟಿ ಸಿಕ್ಕಿದ್ರು ಕೂಡ ಎಡಗೈ ಮತ್ತು ಬಲಗೈಯಲ್ಲಿ ಯಾಕೆ ಸಹಮತ ವ್ಯಕ್ತ ಆಗ್ತಿರ್ಲಿಲ್ಲ? ಏನು ಅಂತ ಅವ್ರದ್ದು ವಾದಗಳು? ಅವರು ಕೆಲವರು ನಾನು ಅವರು ಏನಾಗ್ಬಿಟ್ಟು ಮಾಡಬಾರ್ದಾಗಿತ್ತು. ಅವರು ನಾವಿಬ್ರು ಅಸ್ಪೃಶ್ಯರು, ಅಸ್ಪೃಶ್ಯ ಅನ್ಟಚಬಲ್ಸ್, ಇರೋ ಅಂಥವ್ರು, ಶತಮಾನದಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳು ನಾವು. ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ಮಹಾತ್ಮ ಗಾಂಧೀಜಿ, ಇಂಥ ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ದೇವರಾಜ ಅರಸು ಇಂಥವ್ರೆಲ್ಲರ ಕೃಪೆಯಿಂದ ಮೀಸಲಾತಿಯಿಂದ ನಾವು ಬೆಳೀತಾ ಇದ್ದೀವಿ. ಮುಟ್ತಾ ಇರಲಿಲ್ಲ ನಮಗೆ ದೇವಸ್ಥಾನ. ಈಗಲೂ ಕೂಡ ದೇವಸ್ಥಾನದ ಪ್ರವೇಶ ಇಲ್ಲ, ಚೌರ ಮಾಡೋರು ಇದನ್ನು ಮಾಡೋಂಗಿಲ್ಲ ಅಂತ ಸ್ಥಿತಿಯಲ್ಲಿ ನಾವಿದ್ವಿ. 2 ಜಾತಿಗೆ ಮಾತ್ರ. ನಾವು ಎಲ್ಲದಕ್ಕೂ ಕೂಡ ಭಾಳ ನಮ್ಮ ಸಮುದಾಯ ಏನಿದೆಯಲ್ಲ ಹೊಂದ್ಕೊಂಡು ಹೋಗುವಂಥ ಸಮುದಾಯ. ಅವರಲ್ಲೂ ಹೊಂದಾಣಿಕೆ ಇರತಕ್ಕಂಥವ್ರು ಇದ್ದಾರೆ. ಈಗ ದೇವನೂರು ಮಾದೇವ್ ಅವರು ದೊಡ್ಡ ನಮ್ಮ ಇವರು, ಅವ್ರಿಗೆ ಜಾತಿ ಗೀತಿ ನಾವು ಹೇಳಕ್ ತಯಾರಿಲ್ಲ. ಅವ್ರು ಹೇಳಿದ್ರು ಹೌದು, ಒಳ ಮೀಸಲಾತಿನ ಸಮಾನವಾಗಿ ಹಂಚ್ಕೊಂಡು ಯಾವುದೇ ಗೊಂದಲ ಇಲ್ದಂಗೆ ಒಲೆ ಮಾದೇವ್ರು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ಬಿಟ್ರು. ಸೃಷ್ಟಿ ಮಾಡಬಾರ್ದು ಅಂತಂದು ಹೇಳಿದ್ರು. ಕೆಲವರು ಸುಮ್ಮನೆ ಇಲ್ಲ ಸಲ್ಲದ ಮಾತನಾಡಿ ಗೊಂದಲ ಸೃಷ್ಟಿ ಮಾಡಿದ್ರು. ಅದಕ್ಕೆಲ್ಲ ಶಮನಗೊಳ್ಳುವಂತೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು, ಅವರೇ ಚುನಾವಣೆ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು. ಆಮೇಲೆ ಚಿತ್ರದುರ್ಗದಲ್ಲಿ ನಡೆದಂಥ ಒಂದು SC ST ಐಕ್ಯತಾ ಸಮಾವೇಶದಲ್ಲೇ ಘೋಷಣೆ ಮಾಡಿದ್ರು. ಇವರೇ ಘೋಷಣೆ ಮಾಡಿದ್ರು. ಯಾರು ನೀವು ಬಲ ಸಮುದಾಯದವರು ವಿರೋಧ ಮಾಡ್ತಾರಂತಂದು ಹೇಳ್ತೀರಲ್ಲ, ಬಲ ಸಮುದಾಯದವರೇ ಅವತ್ತು ಔದಾರ್ಯವನ್ನು ಮೆರೆದು ಡಾಕ್ಟರ್ ಪರಮೇಶ್ವರ್ ಅವರು ಒಳ ಮೀಸಲಾತಿಯನ್ನು ನಾವು ಜಾರಿ ತರ್ತೀವಿ, ನಮ್ಮ ಸರ್ಕಾರ ಬಂದರೆ ಸದಾಶಿವ ಆಯೋಗದ ವರದಿನ ಜಾರಿ ತರ್ತೀವಿ ಅಂತ ಹೇಳಿದರು. ಯಾವರಾಗಲಿ ಮಾದೇವಪ್ಪ ಮತ್ತು ಪ್ರಿಯಾಂಕಾ ಖರ್ಗೆ ಇವರು ಮತ್ತು ಮುನಿಯಪ್ಪ ಮತ್ತು ನಮ್ಮ ತಿಮ್ಮಪ್ಪರು, ಇವರು ಅಸ್ಪೃಶ್ಯ ಮಂತ್ರಿಗಳು. ಇನ್ನೊಬ್ಬರು ಇದ್ದಾರೆ ಬೋವಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಿವರಾಜ್ ತಂಗಡಿಗಿ. ಆಮೇಲೆ ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತ್ತೊಬ್ಬ ಪ್ರಬಲ ನಾಯಕ ಜಾರಕಿಹೊಳಿ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು. ಇವ್ರನ್ನೆಲ್ಲರನ್ನೂ ಕೂಡ ಕುಂದಿರಿಸಿಕೊಂಡು ವಿಶ್ವಾಸಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಮ್ಮತದ ನಿರ್ಧಾರ ಇದು. ಅಲ್ಲಿತ್ತು, ಹೊರಗಡೆಗಿತ್ತು, ಎಲ್ಲ ಬಹಳ ಮಾತಾಡ್ತಾ ಇದ್ರು. ಅದೇನ್ ಮಾಡ್ತೀರಾ, ರಿಸರ್ವೇಷನ್ನೇ ಬೇಡ, ಏನೀಗ ನೀವು ಕರೆದಿರ್ತಕ್ಕಂಥ 56,432 ಹುದ್ದೆನ ಹಂಗ ತುಂಬಿಡಿ, ರಿಸರ್ವೇಷನ್ ಬೇಕಾಗಿಲ್ಲ, ಹಳೆ ಪದ್ಧತಿ ಅಂತೆಲ್ಲ ಮಾಡ್ರಿ ಅಂತ ಹೇಳಿ ಆಗ್ರಹಿಸಿ ಚಳವಳಿ ಮಾಡಿಬಿಟ್ರು. ನಮಗೆ ಆತಂಕ, ಏನಪ್ಪ ಏನಾಗುತ್ತೋ ಏನಿಲ್ಲ ಅಂತಂದೇಳಿ ಸದ್ಯ ನಿನ್ನೆ ಮಾತ್ರ ನಾವು ನೆಮ್ಮದಿಯಾಗಿ ಒಂದು ಸ್ವಲ್ಪ ನಿಟ್ಟುಸಿರು ಬಿಡ ಅಂತ ತೀರ್ಮಾನ ಆಯಿತು. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮಾದಿಗ ಸಮಾಜದ ಪರವಾಗಿ ನಿಮ್ಮ ವಾಹಿನಿ ಮೂಲಕ ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಖಂಡಿತ ಸರ್. ಈಗ ಅಲೆಮಾರಿ ಸಮುದಾಯದ ಕೆಲವೊಬ್ಬ ದಲಿತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗಿದೆ. ಅದನ್ನು ಆಗಿದೆ, ಮಾಡಬೇಕು. ಮತ್ತೇನಿದ್ರು ಸರಿಪಡಿಸೋಣ. ನಮ್ಮ ಉದ್ದೇಶ, ಸರ್ಕಾರದ ಉದ್ದೇಶ ಏನಂತಂದ್ರೆ ನೊಂದವರ ಕಣ್ಣೀರು ಒರೆಸುವಂತ, ಸಾಮಾಜಿಕ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ರಾಜಕಾರಣಿಗೆ ಇರಬೇಕಾದಂತ ಕನಿಷ್ಠ ಗುಣ ಏನಂದ್ರೆ, ಯಾರು ಹಸಿದವನಿದ್ದಾನೆ ಅವ್ನಿಗೆ ಅನ್ನ ನೀಡಬೇಕು, ಯಾರು ಅವಕಾಶ ವಂಚಿತರಿದ್ದಾರೋ ಅವ್ರನ್ನ ನಾವು ಕೈ ಹಿಡಿದು ಎತ್ತಿ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಹೊಣೆಗಾರಿಕೆ ಆಳುವಂತ ಸರ್ಕಾರದ್ದು. ಅದರಿಂದ ಅವ್ರಿಗೆ ಮತ್ತೆ ಏನಾದ್ರು ಇದರಲ್ಲಿ ಏನಾದ್ರು ಅನ್ಯಾಯ ಆಗ್ತಾ ಇದ್ರೆ ಅದನ್ನ ಸರಿಪಡಿಸಕ್ ಅವಕಾಶ ಇದೆ. ಈಗ ಪ್ರಯೋಗ ಆಗಲಿ, ನೋಡೋಣ. ಈಗ ಅನುಷ್ಠಾನ ಆಗಲಿ, ಉದ್ಯೋಗಗಳಲ್ಲಿ ಸಿಗಲಿ, ಅವ್ರಿಗೆ ಎಷ್ಟು ಸಿಕ್ಕು, ಯಾರು ಸಿಗಲಿ, ಎಷ್ಟು ಜನಕ್ಕೆ ಸಿಕ್ತು, ಎಷ್ಟು ಜನಕ್ಕೆ ಸಿಗಲಿಲ್ಲ ಅನ್ನೋ ಒಂದು ಅಂಕಿ ಅಂಶನ ತೆಗೆದುಕೊಂಡು ಮುಂದಿನ ದಿನಗಳು ಸರಿಪಡಿಸಕ್ಕೆ ಅವಕಾಶ ಇದೆ. ಹಾಗಾದ್ರೆ 101 ಜಾತಿಗಳು ಕೂಡ ಸರ್ ಎಲ್ಲಾ ಕ್ಷೇತ್ರದಲ್ಲೂ 101 ಜಾತಿ ಅಂತ ಹೇಳಿದ್ವಿ. ಅದರಲ್ಲಿ ಒಂದು 15-20 ಜಾತಿಗಳೇ ಇಲ್ಲ, ನಶಿಸಿ ಹೋಗಿದಾವೆ. ಯಾವುದೋ ಬ್ರಿಟಿಷರ ಕಾಲದಲ್ಲಿ ಬರೆದಂತ ಜಾತಿಗಳು ಅವು ಇಲ್ಲ ಕೆಲವೆಲ್ಲ. ಇದು ಒಂದಷ್ಟು ಗೊಂದಲ ಇದೆ. ಅದೇ ಅದ್ರ ಎಲ್ಲಾ ಜಾತಿಗಳು ಇಲ್ಲ ಕೆಲವು ಇಲ್ಲ ಅಸ್ತಿತ್ವದಲ್ಲೇ ಇಲ್ಲ ಅಂತ ಜಾತಿಗಳು ಹೆಸರು ಏನೇನೋ ಬರೆದು ಬಿಡದಾರ. ಅವೆಲ್ಲ ಅವು ಜನಸಂಖ್ಯೆ ಒಂದು ಜಾತಿದ 60 ಇದೆ, ಒಂದ್ ಜಾತಿ 250 ಇದೆ, ಒಂದ್ ಜಾತಿ 300 ಇದೆ, ಹಿಂಗೆ. ಸರ್, ಕಾಲಕ್ಕೆ ಅದು ಮಾರ್ಪಾಡಾಗಿ ಏನೇನು ವ್ಯತ್ಯಾಸ ಆಗಿದೆ ಅದನ್ನ ಮಾಡ್ಬೇಕಾಗಿ ಸರ್ಕಾರ ಜವಾಬ್ದಾರಿ ಅಲ್ವಾ? ಇಲ್ಲಿ ಈಗ ಸಮಾಜ ಕಲ್ಯಾಣ ಇಲಾಖೆ ವಿಶೇಷವಾದಂತ ಆಸಕ್ತಿ ವಹಿಸಿ 101 ಜಾತಿಯಲ್ಲಿ ಯಾವ ಜಾತಿಗಳಿದ್ದಾವೆ, ಹೌದು. ಆಮೇಲೆ ಈಗ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ ಗೊಂದಲದ ಶಬ್ದ ಇದ್ವು. ಆ 3 ತೆಗೆದಾಕಿದ್ರೆ 3 ಹೋದ್ವು.
ಆಮೇಲೆ ಇನ್ನೂ ಒಂದು 10 ಇವು ಸುಮ್ಮನೆ ಅನುಪಯುಕ್ತವಾದಂಥ ಶಬ್ದವನ್ನ ಇರ್ತಕ್ಕಂಥವು ಇದಾವೆ. ಅವನು ತೆಗೆದಾಕಿದ್ರೆ ಮುಗೀತು. ಸರ್, ನಾಗಮೋಹನ್ ದಾಸ್ ವರದಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಬೋದಾ? ಹೇಳಿ ಸರ್. ಈಗ ನಾಗಮೋಹನ್ ದಾಸ್ ಒಬ್ಬ ಒಳ್ಳೆಯ ನ್ಯಾಯಮೂರ್ತಿ, ಮೇಲಾಗಿ ಅಂಬೇಡ್ಕರ್ ವಾದಿ, ಸಂವಿಧಾನದ ಪ್ರತಿಪಾದಕ. ಅವರು ಬಹಳ ಒಟ್ಟು ಶ್ರಮ ಹಾಕಿ ಈ ಒಳ ಮೀಸಲಾತಿ ಹಂಚಿಕೆಯಲ್ಲಿ ಅವ್ರು ಸೆನ್ಸಸ್ ಮಾಡಿಸಿರು. ಮನೆ ಮನೆಗೂ ಕೂಡ ಹೋಗ್ಬಿಟ್ಟು ಸರ್ಕಾರಿ ನೌಕರು ಎಷ್ಟು ಜನ ಇದಾರೆ ಅಂತಂದು ಕೇಳಿದ್ರೆ ಕೆಲವರು ಡೀಟೇಲ್ಸೇ ಕೊಡಲಿಲ್ಲ. ಗೊತ್ತಾಯ್ತರ? ಡೀಟೇಲ್ಸೇ ಕೊಟ್ಟಿಲ್ಲ. ಆ ಡೀಟೇಲ್ಸ್ ಎಲ್ಲ ಯಾವ್ಯಾವ ಜಾತಿಯವ್ರು ಎಷ್ಟೆಷ್ಟು ಸವಲತ್ತು ಕೊಟ್ಟಿದ್ದಾರೆ ಅಂತಂದು ಪ್ರಕಟಿಸಿದ್ರೆ ಗೊತ್ತಾಗುತ್ತೆ ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ ಎಷ್ಟೆಷ್ಟು ತಗೊಂಡಿಲ್ಲ ಅನ್ನೋದು. ಅದು ನಾಗಮೋಹನ್ ದಾಸ್ ಎಲ್ಲ ಇಲಾಖೆ ಅವ್ರನ್ನು ಮತ್ತು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಳ್ಳೆ ಚೆನ್ನಾಗಿ ಮಾಡಿ ಉತ್ತಮವಾದಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದು ಸರಿ ಇಲ್ಲ ಅಂತಂದು ಹೇಳ್ತಕ್ಕಂಥವ್ರು ಮತ್ತೆ ಅವ್ರಿಗೆ ಅನಿಸ್ಬೋದು, ಆದ್ರೆ ನಮಗೆ ಸರಿ ಇದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ವರದಿ ಅದು. ಆ ವರದಿ ಆಧಾರ ಇಟ್ಕೊಂಡೆ ಇವತ್ತು ನಮ್ಮ ಸರ್ಕಾರ ಏನು ತಂದಿರೋದು. ಇಂಪಿರಿಕಲ್ ಡಾಟಾ, ನಿಖರವಾದಂತ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ನಾವು ಸದಾಶಿವ ಆಯೋಗದ ವರದಿ ಇದೆ ಅಂತ ಹೇಳಿದ್ವಿ, ಅದು ನಾವು ಯಾರು ಒಪ್ಪಕ್ರಡೆ ಇಲ್ಲ. ಉಳಿದ ಸಮುದಾಯ ನಾವು ಒಪ್ತೀವಿ, ಮಾದಿಗರು, ಉಳಿದ ಸಮುದಾಯ ಒಪ್ಪಲಿಲ್ಲ. ಓಕೆ ಅಂತಂದು ಹೇಳಿ ಇವರು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಹೊಸದಾಗಿ ಒಂದು ಎಷ್ಟನ್ನ ದುಡ್ಡು ಖರ್ಚಾಗಲಿ ಒಂದು ಸೆನ್ಸಸ್ ಮಾಡಿಸ್ಬಿಡಿ. ಮನೆ ಮನೆಗೆ ಹೋಗಿ ಯಾವ್ಯಾವ ಜಾತಿಯವ್ರ ಸ್ಥಿತಿ ಗತಿಗಳು, ಎಷ್ಟು ಜನಸಂಖ್ಯೆ ಇದ್ದಾರೆ, ಏನೇನು ಓದಿದ್ದಾರೆ, ಏನೇನು ಸಂಪತ್ತು ಹೊಂದಿದ್ದಾರೆ, ಅದನ್ನೆಲ್ಲದನ್ನು ಒಂದು ಮಾಹಿತಿ ತರಿಸ್ರಿ ಅಂತೇಳಿ ಅವ್ರ ನೇತೃತ್ವದಲ್ಲಿ ಒಂದು ಆಯೋಗ ಮಾಡಿ ಅದನ್ನು ವರದಿಯನ್ನು ತರಿಸಿರು. ಅತ್ಯುತ್ತಮವಾದಂಥ ವರದಿ ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ತೀವಿ. 56,432 ಹುದ್ದೆಗಳಿಗೆ ಅಪ್ಲೈ ಆಗುತ್ತಾ ಸರ್? ಹೌದು, ಆಗ್ಲೇಬೇಕು. ಇವತ್ತು ಹೇಳಿದ್ರು ಮುಖ್ಯಮಂತ್ರಿಗಳು, ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಇನ್ನೊಂದು ಅರ್ಧ ಗಂಟೆ ಹಿಂದೆನೂ ಕೂಡ ಅವರೇ ಬಾಯಲ್ಲೇ ಬಂತು. ನೀವು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿದ್ರಿ, ಅಭಿನಂದನೆಯನ್ನ ಸಲ್ಲಿಸಿದ್ರಿ, ಏನ್ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟ? ಇಲ್ಲ, ನನಗೆ ಇವತ್ತು ಸಮಾಧಾನ ಆಯ್ತು. ಇದು ಬಹಳ ಕಗ್ಗಂಟಾಗಿತ್ತು. ಹೌದು. ಆಮೇಲೆ ಎಲ್ಲೋದ್ರು ಕೂಡ ಜನ ಸುಮ್ಮನೆ ಬಂದು ಒಳ ಮೀಸಲಾತಿ ಮಾಡಿ ಮಾಡಿ ಅಂತ ಕಣ್ಣೀರು ಹಾಕ್ತಾ ಇದ್ರು. ಅವ್ರ ಕಣ್ಣೀರು ಒರೆಸಿದಂಗಾಯ್ತು. ಆಮೇಲೆ ಕಣ್ಣೀರು ಒಂದು ವರ್ಗ ಜಾತಿಯ ಕಣ್ಣೀರು ಒರೆಸೋದ್ರ ಜೊತೆಗೆ ಇತರರು ಏನ್ ಇದಕ್ಕೆ ಅಡ್ಡಿ ಆತಂಕನ ವ್ಯಕ್ತಪಡಿಸ್ತಿದ್ರು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ನಿರ್ಧಾರವನ್ನ ಮಾಡಿದ್ದಾರೆ.